ಒಂದು ಮನೆಗೆ ಎಷ್ಟು ಪಿಲ್ಲರ್ ಹಾಕಿಸ್ಬೇಕು? ಪಿಲ್ಲರ್ಗಳು ಸಮ ಸಂಖ್ಯೆಯಲ್ಲಿರಬೇಕಾ, ಬೆಸ ಸಂಖ್ಯೆಯಲ್ಲಿರಬೇಕಾ? ನೋಡಿ, ಈ ಪಿಲ್ಲರ್ನ ಅನುಭವ, ನಮಗೆ ಆಗಿದ್ದಂತಹ ಗೊಂದಲಗಳನ್ನು ನಾವು ಹೇಗೆ ನಿವಾರಿಸ್ಕೊಂಡು, ನಮ್ಮ ಬಾಡಿಗೆ ಮೂಳೆಗಳು ಎಷ್ಟು ಮುಖ್ಯ, ಅದೇ ಥರ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಯಾರೆಲ್ಲ ನಮ್ಮ ಕನ್ಸ್ಟ್ರಕ್ಷನ್ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಎಲ್ಲೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆದಂತಹ ವಿಡಿಯೋ ಆಗಿದೆ ಇದು. ಮುಂಚೆ ಎಲ್ಲ ಒಂದು ಮನೆ ಭದ್ರವಾಗಿರಬೇಕು ಅಂದರೆ ಅಡಿಪಾಯ ಅಂತ ಅಂದರೆ ಬೇಸ್ಮೆಂಟ್ ಚೆನ್ನಾಗಿ ಹಾಕಿಸ್ಬೇಕು ಅಂತ ಹೇಳ್ತಿದ್ರು. ಆದರೆ ಇವಾಗ ಆ ಥರ ಅಲ್ಲ. ಪಿಲ್ಲರ್ಗಳು ಎಲ್ಲ ನಮ್ಮ ಮನೆಯ ಹೊರೆಗಳನ್ನು ಅಂದರೆ ಭಾರವನ್ನು ಹೊತ್ತಿಟ್ಕೊಳ್ಳೋದ್ರಿಂದ ಪಿಲ್ಲರು ನಮ್ಮ ಮನೆಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವೀಗ ಒಂದು ಮನುಷ್ಯ ಬರೀ ಮೂಳೆ ಮಾಂಸದ ತಡಿಕೆ ಹೇಗೋ ಹಾಗೆ ನಮ್ಮ ಮಾಂಸಖಂಡಗಳೆಲ್ಲ ರಚನೆ ಆಗಬೇಕು ಅಂತಂದರೆ ಮೂಳೆನೇ ಆಧಾರ ಸ್ತಂಭವಾಗುತ್ತೆ. ಹಾಗಾಗೇ ಒಂದು ಮನೆಗೆ ಪಿಲ್ಲರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮಗೂ ಆದ ಗೊಂದಲ ಇದೆ ಫ್ರೆಂಡ್ಸ್. ನಾವು ಮನೆ ಕಟ್ಟಬೇಕಾದ್ರೆ 30-40 ಮನೆ ಆಗಿರೋದ್ರಿಂದ ಎಷ್ಟು ನಾವು ಪಿಲ್ಲರ್ ಹಾಕಿಸ್ಬೇಕು ನೋಡಿ. ನಮಗೆ ತುಂಬ ಗೊಂದಲನ ಸೃಷ್ಟಿಸಿದ್ದು ಇಲ್ಲಿ 3 ಪಿಲ್ಲರ್ಗಳು ಫೋಕಸ್ ಆಗ್ತಿದೆ ಅಲ್ವಾ. ಈ ಥರ 3 ಪಿಲ್ಲರ್ಗಳು ಫೋಕಸ್ ಆಗಬಾರ್ದು ಅಂತ ಕೆಲವರೊಬ್ಬರು ಹೇಳಿದರೆ, ಇನ್ನು ಕೆಲವರು ನೀವು 12 ಪಿಲ್ಲರ್ ಹಾಕ್ಸಿದ್ದೀರಾ, ವಾಸ್ತು ಪ್ರಕಾರ ಸಮ ಸಂಖ್ಯೆಯಲ್ಲೇ ಇದೆ 12 ಪಿಲ್ಲರ್ಗಳು, ಹಾಗಾಗಿ ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು. ಮತ್ತು ಕೆಲವರು 3 ಫೋಕಸ್ ಆಗ್ತಿದೆಯಲ್ಲ, 3 ಫೋಕಸ್ ಆಗೋದು ಒಳ್ಳೆಯದಲ್ಲ ಅಂತ ಇನ್ನು ಕೆಲವರು ಹೇಳಿದ್ರು. ನೋಡಿ, ಇಲ್ಲೊಂದು ಮಧ್ಯದಲ್ಲೊಂದು ನಾವು ಚಿಕ್ಕ ಗೇಟ್ಗೆ ಅಂತಲೇ ಹೇಳಿ ಒಂದು ಪಿಲ್ಲರ್ ಥರನೇ ಮಾಡಿಸಿದ್ದೀವಿ. ಆವಾಗ 4 ಆಗುತ್ತೆ, ಇಲ್ಲ ಅಂತ ಅಂದರೆ 12 ಟೋಟಲ್ ಪಿಲ್ಲರ್ ಬರುತ್ತೆ ಅಂತ ಹೇಳಿ. ಒಂದು ಗೇಟ್ಗೆ ಇರಲಿ, ಫೋಕಸ್ ಆಗಲಿ, ಆಗ 4 ಕಾಣುತ್ತೆ, ನಮಗೆ 12 ಪಿಲ್ಲರು ಕೌಂಟ್ ಆಗುತ್ತೆ, ಕಾಣೋದು 4 ಪಿಲ್ಲರ್ ಥರ ಕಾಣುತ್ತೆ ಅಂತ ಹೇಳಿ ಒಂದು ಸ್ಮಾಲ್ ಗೇಟ್ಗೆ ಒಂದು ಚಿಕ್ಕ ಪಿಲ್ಲರ್ ಥರ ಹಾಕಿಸ್ಕೊಂಡಿದ್ದೀವಿ. ಅಲ್ಲಿಗೆ ನಮ್ಮ ಮನೆಯ ಪಿಲ್ಲರ್ದು ಗೊಂದಲ ನಿವಾರಣೆ ಆಯಿತು. ನೆಕ್ಸ್ಟ್ ಬಂದರೆ ಫ್ರೆಂಡ್ಸ್, ಒಂದು ಮನೆಗೆ ಪಿಲ್ಲರ್ನ ಯಾವ ಸಂಖ್ಯೆಯಲ್ಲಿ ನಾವು ಹಾಕಿಸ್ಕೋಬೇಕು ಅಂತ ವಿಚಾರ ಬಂದರೆ, ನಾವು ಸಮ ಸಂಖ್ಯೆಯಲ್ಲಿ ಪಿಲ್ಲರ್ಗಳನ್ನ ಹಾಕಿಸ್ಕೋಬೇಕಾಗತ್ತೆ. ಇದು 30-40 ಮನೆಗೆ ಆಗಲಿ 20-30 ಮನೆಗೆ ಆಗಲಿ ಸಮ ಸಂಖ್ಯೆಯಲ್ಲಿ ಪಿಲ್ಲರ್ಗಳು ಬಂದರೆ ತುಂಬ ಉತ್ತಮ. ನೋಡಿ, ನೀವೇ ಅಬ್ಸರ್ವ್ ಮಾಡಿ, ಮನುಷ್ಯ ನಡೆಯೋದು 2 ಕಾಲು, ಆಟೋಗಳು ಕೆಲವೊಂದೊಂದು 4 ಕಾಲುಗಳು, ಹಾಗೆಯೇ ನಮ್ಮ ಮನೆಯಲ್ಲಿ ನೋಡಿ ಮಂಚಕ್ಕೆ ಅಲ್ಲಿ 4 ಕಾಲುಗಳು. ಇದೇ ಥರ ಫ್ರೆಂಡ್ಸ್, ಒಂದು ಕಾಲನ್ನ ತೆಗೆದು ಹಾಕ್ಬಿಡಿ ನೀವು ಮಂಚದಲ್ಲಿ, ಏನಾಗುತ್ತೆ, ಅಲ್ಲೋಲ ಕಲ್ಲೋಲ ಆಗುತ್ತೆ ಅಲ್ವಾ. ಹಾಗೆಯೇ ಒಂದು ಮನೆ ತುಂಬ ಯಶಸ್ಸನ್ನು ಕಾಣಬೇಕು ಅಂತ ಅಂದರೆ ನಮಗೆ 12 ಪಿಲ್ಲರ್ಗಳ ಅವಶ್ಯಕತೆ ಇದ್ದೇ ಇದೆ ಫ್ರೆಂಡ್ಸ್. ನಮ್ಮ ಮನೆಯ ಸಮತೋಲನವನ್ನು ಕಾಪಾಡ್ಕೊಳ್ಳೋಕ್ಕೆ ಸಮ ಸಂಖ್ಯೆಯಲ್ಲೇ ನಾವು ಪಿಲ್ಲರ್ಗಳನ್ನ ಹಾಕಿಸ್ಕೋಬೇಕಾಗುತ್ತೆ. ನೋಡಿ, ಸಮತೋಲನ ಹಾಗೂ ಸಮ ಸಂಖ್ಯೆ 2 ಈಕ್ವಲ್ ಆಗೇ ಇದೆ. ಹಾಗೆಯೇ ನೋಡಿ, 20-30 ಮನೆಗಳಿಗೆ 6ರಿಂದ 8 ಪಿಲ್ಲರ್ಗಳು ಬಂದರೆ ಉತ್ತಮ. ಅದೇ ಥರ 30-40 ಮನೆಗಳಿಗೆ 12ರಿಂದ 16 ಪಿಲ್ಲರ್ಗಳು ಬಂದರೆ ಉತ್ತಮ. ಮತ್ತು ಯಾವುದೇ ಥರ ನೋಡ್ಕೊಳ್ಳಿ, ನಮ್ಮ ಪಿಲ್ಲರ್ಗಳು ನಾವು ಜಾಸ್ತಿ ಮಾಡ್ಕೊಬಿಡ್ತೀವಿ, ಹಾಗೆ ಜಾಸ್ತಿ ಫ್ಲೋರ್ ಹಾಕ್ಕೊಬಿಡ್ತೀವಿ ಅಂತ ಹೇಳಿ ಪಿಲ್ಲರ್ಗಳ ಗಾತ್ರ ತುಂಬ ಜಾಸ್ತಿ ಇರಬಾರ್ದು, ಮತ್ತು ಗೋಡೆಯಿಂದ ಹೊರಗಡೆನೂ ಬರಬಾರ್ದು. ಆ ಥರ ಬಂದರೆ ಸೈಂಟಿಫಿಕ್ಕಾಗೆ ಅಂತಲೂ ನೀವು ಯೋಚನೆ ಮಾಡಿ, ಮನೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಗೋಡೆಗಳ ಮಧ್ಯ ನಾವು ಗೋಡೆಗಳು ಕಟ್ಕೊಂಡು ಹೋಗ್ತಾ ಇರ್ತೀವಿ, ಅದೇ ಥರ ಹೊರಗಡೆ ಪಿಲ್ಲರ್ಗಳು ಕಾಣಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣುತ್ತಾ ನೋಡಿ, ನೀವೇ ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿ. ಮತ್ತು ಲುಕ್ ವೈಸು ಅಷ್ಟೇ ಚೆನ್ನಾಗಿ ಕಾಣಲ್ಲ. ಹಾಗೆಯೇ ವಾಸ್ತು ಪ್ರಕಾರನೂ ಬಂದರೆ ನಮ್ಮ ಪಿಲ್ಲರ್ಗಳು ಹೊರಗಡೆ ಕಾಣಿಸ್ಬಾರ್ದು ಅಂತ ಹೇಳ್ತಾರೆ. ಇದು ನಾನು ಹೇಳ್ತಾ ಇರೋ ಮಾತಲ್ಲ, ನಮಗೆ ವಾಸ್ತು ತಜ್ಞರು ಹೇಳಿರೋಂತಹ ಮಾತುಗಳು. ಮತ್ತು ನೋಡಿ, ಬ್ರಹ್ಮಸ್ಥಾನದಲ್ಲಿ ಯಾವುದೇ ರೀತಿ ಪಿಲ್ಲರ್ಗಳು ಬರಬಾರ್ದು ಫ್ರೆಂಡ್ಸ್. ಆ ಥರ ಬಂದರೆ ಅದು ಮನೆಗೂ ಒಳ್ಳೆಯದಲ್ಲ. ಮನೆಯ ಒಳ್ಳೆ ಪಾಸಿಟಿವಿಟಿ ಅದು ತಡೆಗೋಡೆ ಹಿಡ್ದಂಗೆ
ಆಗುತ್ತೆ ಅಂತ ಹೇಳಿ. ಮತ್ತು ನಾವು ಓಡಾಡಬೇಕಾರೆಲ್ಲ ಯೋಚನೆ ಮಾಡಿದರೆ ವಾಸ್ತು ಪ್ರಕಾರನೇ ಅಲ್ಲದೆ ಹಾಗೆ ಯೋಚನೆ ಮಾಡಿದ್ರೆ ಓಡಾಡಬೇಕಾರೆಲ್ಲ ಅದು ನಾವು ಹೊಡ್ಕೊಂಡು ಓಡಾಡಬೇಕಾಗತ್ತೆ. ಆ ಥರದ್ದು ಯೋಚನೆ ಮಾಡಿ ನಾವು ವಾಸ್ತು ಸುಮ್ಮನೆ ಹೇಳಿಲ್ಲ, ಆ ಥರ ಸೈಂಟಿಫಿಕ್ಕಾಗೆಲ್ಲ ಯೋಚನೆ ಮಾಡಿ ಅವರು ಮಧ್ಯದಲ್ಲಿ ಅಂದರೆ ಬ್ರಹ್ಮಸ್ಥಾನದಲ್ಲಿ ಯಾವತ್ತೂ ಪಿಲ್ಲರ್ಗಳು ಬರಬಾರ್ದು ಫ್ರೆಂಡ್ಸ್. ವಾಸ್ತುಶಾಸ್ತ್ರದ ಪ್ರಕಾರ ಪಿಲ್ಲರ್ಗೆ ಯಾವ ನಿಯಮಗಳನ್ನ ಅನುಸರಿಸ್ಬೇಕಪ್ಪ ಅಂತಂದರೆ ನೋಡಿ, ಸಮಸಂಖ್ಯೆಗಳಲ್ಲಿ ಪಿಲ್ಲರ್ಗಳನ್ನ ನಾವು ಹಾಕಿಸ್ಬೇಕು. ಯಾವ್ಯಾವಪ್ಪ ಅಂದರೆ ಸಮಸಂಖ್ಯೆಗಳು ನಿಮಗೆ ಗೊತ್ತಿದೆ ಫ್ರೆಂಡ್ಸ್, 12, 16, 20 ಈ ಥರ ನಾವು 20-30ನೇ ಆಗಲಿ 30-40ನೇ ಆಗಲಿ ಇಲ್ಲ 60-40ನೇ ಆಗಲಿ ಯಾವುದೇ ನೀವು ಮೆಜರ್ಮೆಂಟ್ನ ತೊಗೊಂಡ್ರು ನಾವು ನಮ್ಮ ಮನೇನ ಸಮಸಂಖ್ಯೆಯಲ್ಲಿ ಪಿಲ್ಲರ್ಗಳನ್ನ ಹಾಕಿಸಿ ಕಟ್ಟಿಸ್ಲೇಬೇಕು. ನಾವು ಮುಂಚೆ ನಮಗೆ ಇದು ಯಾವ ಅನುಭವನೂ ಆಗಿರಲಿಲ್ಲ, ಇಂಜಿನಿಯರು ಅವ್ರು ಹೇಳಿಕೊಟ್ರು, ಇಲ್ಲ ಈ ಥರ ನೀವು ಸಮಸಂಖ್ಯೆಯೆಲ್ಲ ಹಾಕಿಸ್ಬೇಕು ಅಂತ ಹೇಳಿ. ಹಾಗೆ ನಾವು ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಆ ಥರನೇ ಹೇಳಿದ್ರು. ಮತ್ತು ಸೈಜಿನ ದಪ್ಪ ಫ್ರೆಂಡ್ಸ್, ನಾವು ಇನ್ನೂ ತುಂಬ ದಪ್ಪ ಹಾಕಿಸಿ ಇಷ್ಟ ಆಗುತ್ತಾ ಅಂತೆಲ್ಲ ನಾವು ಅಂದ್ಕೊಂಡಿದ್ದೋ. ಮತ್ತು ನಿಮ್ಮ ಡೌಟ್ಗಳಲ್ಲಿ ನಮ್ಮ ಡೌಟ್ಗಳಲ್ಲಿ ನಾವು ಹೇಗೆ ನಾವು ಬಗೆಹರಿಸ್ಕೋಬೇಕಪ್ಪ ಅಂತಂದರೆ ಮುಂಚೆನೇ ಫಿಕ್ಸ್ ಮಾಡ್ಕೊಂಡಿರಬೇಕು. ನಾವು ಎಷ್ಟು ಫ್ಲೋರ್ನ ಹಾಕಿಸ್ತೀವಿ ಅಂತ ಅಷ್ಟು ಫ್ಲೋರ್ ಹಾಕಿಸ್ಬೇಕಂದ್ರೆ ಅದ್ರದ್ದು ಕಬ್ಬಣ ಮತ್ತು ಸೈಜು ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೆಲ್ಲ ಫಿಕ್ಸ್ ಮಾಡ್ಕೊಂಡೋಗಿ ನಾವು ಪಿಲ್ಲರ್ನ ಹಾಕಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂತು ಅಂದರೆ ನೋಡಿ ಫ್ರೆಂಡ್ಸ್, ಪೂರ್ವ ಮತ್ತು ಉತ್ತರ ಎರಡು ಫೇಸಲ್ಲಿ ಹಗುರವಾದ ಅಂದರೆ ತುಂಬ ವೆಯ್ಟ್ ಇಲ್ದೇ ಇರೋ ಥರ ಸ್ವಲ್ಪ ನೋಡಿ ಕಬ್ಬಣನ ಕಡಿಮೆನೇ ಹಾಕಿ ನಾವು ಪಿಲ್ಲರ್ಗಳನ್ನ ಹಾಕಿರ್ತಾರೆ ನಮ್ಮ ಇಂಜಿನಿಯರ್ಗಳು. ನೀವು ಒಬ್ಸರ್ವ್ ಮಾಡಿರ್ಬೋದು, ನಮ್ಮ ಮನೆಯೂ ಒಬ್ಸರ್ವ್ ಮಾಡಿರ್ಬೋದು ನೀವು. ನಮ್ಮ ಮನೆಯ ಪಿಲ್ಲರ್ಗಳು ಆ ದಿಕ್ಕಿನಲ್ಲೇ ಸ್ವಲ್ಪ ದಪ್ಪದಲ್ಲಿ ಕಡಿಮೆ ಇದ್ದಾವೆ. ಮತ್ತು ಈ ನೆಕ್ಸ್ಟ್ ಬಂದರೆ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ತುಂಬ ಭಾರವಾಗಿರೋ ಅಂತಹ ಅಂದರೆ ಕಬ್ಬಣನ ಜಾಸ್ತಿ ಹಾಕಿ ಸ್ವಲ್ಪ ದಪ್ಪವಾದ ಪಿಲ್ಲರ್ಗಳನ್ನ ಹಾಕಿದ್ದಾರೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಮತ್ತು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಮುಖ್ಯ ದ್ವಾರ ಅಂತ ಅಂದರೆ ಮೇನ್ ಎಂಟ್ರೆನ್ಸ್ ಮಧ್ಯದಲ್ಲಿ ಪಿಲ್ಲರು ಬರಬಾರ್ದು. ಆ ಥರ ಬಂದರೆ ಅದು ಚೆನ್ನಾಗೂ ಕಾಣಲ್ಲ, ಮನೆಗೆ ಲುಕ್ ವೈಸು ಮತ್ತು ವಾಸ್ತು ಪ್ರಕಾರನೂ ಬರಬಾರ್ದು. ಅಲ್ಲಿ ನೀವೇ ಯೋಚನೆ ಮಾಡಿ ಬರಬೇಕಾ ಬರಬಾರ್ದಾ ಅಂತ. ಏನು ಹೇಳ್ತೀರಾ ಫ್ರೆಂಡ್ಸ್, ಬರಬೇಕಾ ಅಂತೀರಾ ಬರಬಾರ್ದಾ ಅಂತೀರಾ? ನೆಕ್ಸ್ಟ್ ಬಂದರೆ ನೋಡಿ, ಮಧ್ಯದಲ್ಲಿ ಪಿಲ್ಲರ್ಗಳು ಬರಬಾರ್ದು, ಹಾಗೆಯೇ ಕೊನೆ ಎಂಡಲ್ಲಿ ಪಿಲ್ಲರ್ಗಳು ಬರಲೇಬೇಕಾದಂತಹ ನಿಯಮಗಳು ಇದ್ದಾವೆ ನಮ್ಮ ವಾಸ್ತುಶಾಸ್ತ್ರದಲ್ಲಿ. ಹಾಗೆಯೇ ಇಂಜಿನಿಯರ್ಗಳು ಸಹ ಪ್ಲ್ಯಾನ್ನ ಹಾಕಿರ್ತಾರೆ ನೋಡಿ. ನಾವು ಪಿಲ್ಲರ್ಗಳನ್ನ ರೈಸ್ ಮಾಡ್ಕೊತಾ ಹೋದಂಗೆ ನಾವು ಎಷ್ಟು ಫ್ಲೋರ್ ಬೇಕಾದ್ರೂ ಹಾಕ್ಬೋದು. ಈ ವಿಷಯ ನಿಮಗೆಲ್ಲರಿಗೂ ತಿಳಿದೇ ಇದೆ ಅಲ್ವಾ? ಇಷ್ಟೇ ಫ್ರೆಂಡ್ಸ್, ನಾವು ಮನೆ ಕಟ್ಟೋಕ್ಕೂ ಮುಂಚೆ ನಾವು ಪಿಲ್ಲರ್ ಬಗ್ಗೆ ಏನೇನು ಪ್ರಿಕಾಷನ್ ತೊಗೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿದಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸುಷ್ಮಾ ಕುಟುಂಬ ಚಾನಲ್ ಮೇಲೆ ಹೀಗೆ ಇರಲಿ ಫ್ರೆಂಡ್ಸ್. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಹೊಸ ನಮ್ಮ ಕನ್ಸ್ಟ್ರಕ್ಷನ್ ವಿಡಿಯೋದೊಂದಿಗೆ, ಮತ್ತು ಹೊಸ ಇನ್ಫಾರ್ಮೇಷನ್ನೊಂದಿಗೆ. ಬಾಯ್.